ಗೈಸ್ ಇವತ್ತು ಏನಾದರೂ ಮಾಡಿ ಕಂಪ್ಲೀಟ್ ಹೋಲ್ ಡೇ ಹೆಲ್ದಿ ಫುಡ್ನೇ ತಿನ್ನಬೇಕು ಅಂತ ನಾನಂತೂ ಕಂಪ್ಲೀಟಾಗಿ ಡಿಸೈಡ್ ಮಾಡಿದ್ದೆ. ಆದರೆ ನಾನು ಅಂದ್ಕೊಂಡಂಗೆ ನಾನು ಮಾಡಿದ್ನೋ ಇಲ್ವೋ, ಓಕೆ ಹೆಲ್ದಿ ಏನು ತಿಂದೆ ಅನ್ಹೆಲ್ದಿ ಏನು ತಿಂದೆ ಅಂತ ನೀವು ನೋಡಬೇಕಂದ್ರೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು ಸ್ವೀಟ್ ಪೊಟ್ಯಾಟೋಯಿಂದ. ಸೊ ಸ್ವೀಟ್ ಪೊಟ್ಯಾಟೊ ಬಾಯ್ಲ್ ಮಾಡಿ ತಿಂದಿರೋದು. ಈ ಸ್ವೀಟ್ ಪೊಟ್ಯಾಟೋಲ್ಲಿ ಏನು ಗೊತ್ತಾ, 400% ಆಫ್ ವಿಟಮಿನ್ಸ್ ಇರುತ್ತೆ ಗೈಸ್. ಇದು ಸ್ಕಿನ್ನು ಮತ್ತು ಐಗೆ ಬೇಕಾಗಿರೋವಂಥ ಅಷ್ಟು ವಿಟಮಿನ್ಸ್ ಇರುತ್ತಂತ ಇದರಲ್ಲಿ. ಸಿ ಹೇಗಿದೆ. ಆ್ಯಂಡ್ ನೆಕ್ಸ್ಟು ಸ್ವೀಟ್ ಕ್ರೇವಿಂಗ್ಸ್ ಅಂತೂ ನನ್ನಿಂದಂತೂ ಆಗುತ್ತಿಲ್ಲ ಗೈಸ್ ಕಂಟ್ರೋಲ್ ಮಾಡೋದಕ್ಕೆ. ಇದನ್ನೆಲ್ಲ ಸಕ್ಕರೆ ಹಾಕಿ ಮಾಡ್ತಾರೆ. ಬಟ್ ಫಾರ್ ಎ ಚೇಂಜ್ ಏನು ಮಾಡಿದೆ ಅಂದರೆ, ಬೆಲ್ಲದ ಪಾಕನ ಈ ಫ್ರೂಟ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿಟ್ಟಿದ್ದೆ. ಇದು ಮಸ್ಕ್ ಮೆಲನ್ ಫ್ರೂಟು ಗೊತ್ತಾಯ್ತಾ. ಸೊ ಇದಕ್ಕೆ ನೆನೆ ಹಾಕಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ತಿಂದೆ. ವೆರಿ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಶುಗರ್ ಅಂತೂ ಬೇಡವೇ ಬೇಡ ಇದಕ್ಕೆ. ಆ್ಯಂಡ್ ನೋಡಿ ಇಲ್ಲಿ ಇವತ್ತು ರಂಗೋಲಿ ಹಾಕಿರೋದು ಈ ಥರ ಇತ್ತು. ಸೊ ಬೆಳಗ್ಗೆ ಎದ್ದು ಒಂದೊಳ್ಳೆ ರಂಗೋಲಿ ಹಾಕಿದ್ರೆ ಮನಸ್ಸಿಗೆ ಒಂಥರ ಶಾಂತಿ ಅನಿಸುತ್ತೆ, ಪೀಸ್ಫುಲ್ ಅನಿಸುತ್ತಲ್ವ. ಆ್ಯಂಡ್ ಈಗ ನೋಡಿ ಏನಾಯಿತು ಅಂತ, ಹೆಲ್ದಿ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸೌತೆಕಾಯಿ, ಕ್ಯಾರೆಟು ಮತ್ತು ಗೆಣಸು ತಿಂದೋಳು ಇವಾಗ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಏನು ಆರ್ಡರ್ ಮಾಡಿದ್ದೀನಿ ಗೊತ್ತಾ, ನೋಡಿ ನಾನು ಓಪನ್ ಮಾಡ್ತೀನಿ. ಸೊ ನಿಮಗೂ ಇದನ್ನು ನೋಡಿ ಒಂಥರ ತಿನ್ನಬೇಕು ಅಂತ ಅನ್ನಿಸ್ಬೋದು, ಕ್ರೇವಿಂಗ್ಸ್ ಬರ್ಬೋದು. ಬಟ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನೇ ಕಂಟ್ರೋಲ್ ಮಾಡೋಕ್ಕಾಗ್ದಲ್ಲೇ ತರಿಸ್ಕೊಬಿಟ್ಟಿದ್ದೀನಿ ಗೈಸ್. ನಿಮಗೆ ಹೇಗೆ ಹೇಳಿ ಕಂಟ್ರೋಲ್ ಮಾಡ್ಕೊಳ್ಳಿ ತಿನ್ನಬೇಡಿ ಅಂತ. ಸಮ್ಟೈಮ್ಸ್ ತಿನ್ನೋದು ಬೆಟರ್. ಯಾ. ಸೊ ಇದನ್ನು ನಾನು ಗ್ಲೆನ್ಸಿಂದ ಆರ್ಡರ್ ಮಾಡಿದ್ದು. ಇದು ತುಂಬ ಇಷ್ಟ. ಯಾಕೆ ಗೊತ್ತಾ ಹೇಳ್ತೀನಿ, ನೋಡ್ತಾ ಇದೇನು ಅಂತ ಫಸ್ಟ್ ನೋಡಿ ಆಮೇಲಿಂದ ಏನಕ್ಕೆ ಇಷ್ಟ ಇದು ಅಂತ ನಾನು ಹೇಳ್ತೀನಿ, ಓಕೆನಾ. ಸೊ ನೋಡಿ, ದಿಸ್ ಇಸ್ ಪಿಜ್ಜಾ. ಸೊ ಇದು ಎಷ್ಟು ತಿನ್ನಾಗಿ ಮಾಡಿರ್ತಾರೆ ಗೊತ್ತಾ ಗೈಸ್. ಆ ಕ್ರಸ್ಟ್ ಇರುತ್ತಲ್ಲ ಅದೆಲ್ಲ ತುಂಬ ತಿನ್ನಿರುತ್ತೆ, ದಪ್ಪ ದಪ್ಪ ಇರೋದಿಲ್ಲ. ಸೊ ಹಾಗಾಗಿ ನನಗೆ ಗ್ಲೆನ್ಸಲ್ಲಿ ಈ ಪೆರಿ ಪೆರಿ ಪಿಜ್ಜಾ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ತರಿಸಿದ್ದೆ. ನೋಡಿ ಇಷ್ಟು ತಿನ್ನಿರುತ್ತೆ, ಒಂಥರ ಚಪಾತಿಯಷ್ಟು ತಿನ್ನಿರುತ್ತೆ. ಮೇಲ್ಗಡೆ ಟಾಪಿಂಗ್ಸ್ ಎಲ್ಲ ತಿಕ್ಕಾಗಿ ಹಾಕಿರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಪಿಜ್ಜಾ ತಿಂತೀನಿ. ಅದಾದಮೇಲಿಂದ ಇನ್ನೊಂದು ಸ್ವಲ್ಪ ಏನಾದರೂ ತಿನ್ನಲೇಬೇಕಲ್ಲ. ಸೊ ಹಾಗೆ ಇರೋದಕ್ಕಾಗೋದಿಲ್ಲ, ಹೊಟ್ಟೆ ತುಂಬಲ್ಲ. ಯಾಕಂದರೆ ನಾನು ಒಬ್ಬಳೇ ತಿಂತಿಲ್ಲ ಪಿಜ್ಜಾನ. ಸೊ ಮನೇಲಿರೋರು ಎಲ್ರಿಗೂ ಸೇರಿಸಿ ತರಿಸಿದ್ದು. ಆ್ಯಂಡ್ ಅದ್ರ ಜೊತೆಗೆ ಈ ಪಾಸ್ತಾನ ಆರ್ಡರ್ ಮಾಡಿದ್ದೆ. ಸೊ ಆ ಪಿಜ್ಜಾ ತಿಂದ್ಬಿಟ್ಟು ಈ ಪಾಸ್ತಾ ತಿಂದಾಗ ಹೆಂಗಿತ್ತು ಗೈಸ್ ಗೊತ್ತಾ ಕಾಂಬಿನೇಷನ್ನು. ಅಪ್ಪ ಮೈಂಡೇ ಒಂಥರ ಬ್ರೈನ್ ಅನ್ಬ್ಲಾಕ್ ಆದಂಗೆ ಆಗ್ಬಿಡ್ತು, ಅಷ್ಟು ಸಖತ್ತಾಗಿ ಫೀಲ್ ಆಯಿತು. ಒಂಥರ ಅದು ಖಾರ ಖಾರ ಇರುತ್ತಾ. ಸೊ ಈ ಪಾಸ್ತಾ ಏನಿರುತ್ತೆ ಮೈಲ್ಡಾಗಿ ಸಟಲಾಗಿ ಕ್ರೀಮಿ ಇರುತ್ತೆ ಟೆಕ್ಸ್ಚರು. ಸೊ ಹಾಗಾಗಿ ವೈಟ್ ಸಾಸ್ ಪಾಸ್ತಾನ ತರಿಸಿದ್ದೆ, ತಿಂದೆ. ಆ್ಯಕ್ಚುಲಿ ರೆಡ್ ಸಾಸ್ ಪಾಸ್ತಾ ಕೂಡ ಇತ್ತು, ಬಟ್ ಐ ಡೋಂಟ್ ಪ್ರಿಫರ್. ಆ್ಯಂಡ್ ಇದಕ್ಕೆ ಆರೆಗಾನೋ, ಚಿಲ್ಲಿ ಫ್ಲೇಕ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಆರೆಗಾನೋ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಆ್ಯಸ್ ವೆಲ್, ಹರ್ಬ್ಸ್ ಅಲ್ವಾ. ಹಾಗಾಗಿ ವೆರಿ ಗುಡ್ ಫಾರ್ ಹೆಲ್ತ್. ಈ ರೈಸ್ನ ಮಾಡಿಬಿಟ್ಟು ಬಟರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಆ್ಯಂಡ್ ಸೊ ಅದಕ್ಕೆ ಸ್ವಲ್ಪ ಆರೆಗಾನೋ ಹಾಕಿ ಕೂಡ ತಿಂತಾರೆ, ಹರ್ಬ್ಡ್ ರೈಸ್ ಅಂತ. ಸೊ ಅದು ಕೂಡ ನೀವು ಟ್ರೈ ಮಾಡ್ಬೋದು ಬೇಕಿದ್ದರೆ. ಆ್ಯಂಡ್ ದೆನ್ ಪಿಜ್ಜಾ ತಿಂದೆ. ವೆರಿ ವೆರಿ ಟೇಸ್ಟಿಯೆಸ್ಟ್ ಗೈಸ್. ಗ್ಲೆನ್ಸ್ ಪಿಜ್ಜಾ ತುಂಬ ಇಷ್ಟ, ಫೇವ್ರೇಟ್ ಆಗೋಗಿತ್ತು. ಹಾಗಾಗಿ ಅದನ್ನೇ ತರಿಸ್ದೆ. ಆ್ಯಂಡ್ ಈ ಪಾಸ್ತಾದ ಜೊತೆಗೆ ಫ್ರೆಂಚ್ ಟೋಸ್ಟ್ ಕೊಟ್ಟಿರ್ತಾರೆ ಬ್ರೆಡ್ ಥರ, ಅದ್ರ ಬದಲು 1 ಪೌಂಡ್ ಬ್ರೆಡ್ಡೇ ತಂದಿದ್ರಾಗಿತ್ತು ಅನ್ನಿಸ್ಬಿಡ್ತು ನನಗೆ. ಆ್ಯಂಡ್ ದೆನ್ ಒಂದು ಈವೆಂಟ್ ಇತ್ತು. ಸೊ ಇಂದಿರಾನಗರ್ ಕ್ಲಬ್ ಹೌಸಲ್ಲಿ. ಸೊ ಅಲ್ಲಿಗೆ ಹೋಗಿದ್ದೆ. ಪೀಸ್ಫುಲ್ಲಾಗಿತ್ತು ಆ್ಯಂಡ್ ಫಂಕ್ಷನ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಾಯಿತು. ಇಟ್ ವಾಸ್ ಎ ಗುಡ್ ಡೇ ಔಟಿಂಗ್. ಪ್ಲೇಸ್ ಕೂಡ ಸಖತ್ತಾಗಿತ್ತು. ಹಾಗಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲ್ ಬೇರೆ ಇತ್ತು, ಸಖತ್ ಬಿಸಿಲಿತ್ತು. ಹಾಗೆ ಜಂಪ್ ಮಾಡಿಬಿಡೋಣ ಅನ್ನಿಸ್ತಿತ್ತು, ಬಟ್ ಕಂಟ್ರೋಲ್ ಮಾಡಿಕೊಂಡೆ. ಯಾಕಂದರೆ ಹಾಕಿರೋ ಡ್ರೆಸ್ ಎಲ್ಲ ಹಾಳಾಗಿಬಿಟ್ರೆ ಏನು ಮಾಡೋಣ. ಜಂಪ್ ಸೂಟ್ ಆದರೂ ತೊಗೊಂಡೋಗಿದ್ದಿದ್ರೆ ಅಟ್ಲೀಸ್ಟ್ ಸ್ವಿಮ್ ಆದರೂ ಟ್ರೈ ಮಾಡ್ಬೋದಿತ್ತು. ಇಷ್ಟ ಆಯಿತು. ಇದು ಫಂಕ್ಷನ್ಸ್, ಈ ಈವೆಂಟ್ಸ್ ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ರೌಂಡು ಹೋಟೆಲಲ್ಲಿ ರೌಂಡ್ ಹಾಕಿದ್ದಾಯಿತು. ಹೇಗಿದೆ ಏನು ಅಂತ, ಪ್ಲಸ್ ಜೀರ್ಣನೂ ಆಗಲಿ ಅಂತ. ಅಂದರೆ ಜೀರ್ಣ ಆಗಲಿ ಅಂತ ಹೆಂಗೆಂಗೋ ತಿಂದ್ಬಿಟ್ಟಿದ್ವಿ ಅಂತ ಅಲ್ಲ, ಜಸ್ಟ್ ಹಾಗೆ ಲೈಟಾಗಿ ವಾಕ್ ಮಾಡಿದ್ವಿ, ಒಂದು ರೌಂಡ್ ನೋಡೋಣ ಚೆನ್ನಾಗಿದೆ ಅಂತ.
ಸೊ ದ್ಯಾಟ್ಸ್ ಆಲ್ ಗಾಯ್ಸ್. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸು ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.